ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಹಾಗಾದ್ರೆ ಎಷ್ಟು ದಿನಗಳ ಕಾಲ ಮಳೆ ಇರುತ್ತೆ, ರಾಜ್ಯಕ್ಕೆ ಮುಂಗಾರು ಪ್ರವೇಶ ಯಾವಾಗ, ಈ ಎಲ್ಲ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಕೇಳಿ. ಸೊ ರಾಜ್ಯಾದ್ಯಂತ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿರುವಂಥದ್ದು. ಬಾಗಲಕೋಟೆ ಆಗ್ಲಿ, ಚಿಕ್ಕಮಗಳೂರು ಆಗ್ಲಿ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಪ್ರತಿಕೂಲ ಪರಿಣಾಮ ಜನರ ಮೇಲೆ ತಡ್ತಾ ಇರುವಂಥದ್ದು. ಅಂದ್ರೆ ಅನೇಕ ಕಡೆಗಳಲ್ಲಿ ಮರ ಉರುಳಿರೋದಾಗ್ಲಿ ಅಥವಾ ಮನೆಗಳು ಬಿದ್ದಿರೋದಾಗ್ಲಿ ಸಾಕಷ್ಟು ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ಉಂಟು ಮಾಡಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇನ್ನು ಪೂರ್ವ ಮುಂಗಾರಿನಲ್ಲೇ ಹಿಂಗಾದ್ರೆ ಇನ್ನು ಮುಂಗಾರಿನಲ್ಲಿ ಹೆಂಗಪ್ಪ ಅನ್ನುವಂತಹ ಆತಂಕ ಜನರಲ್ಲಿ ಇರುವಂಥದ್ದು. ಜೊತೆಗೆ ಬಾಗಲಕೋಟೆ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಕೃಷಿಕರು ಬೆಳೆದಂತಹ ಬೆಳೆಗಳು ಕೂಡ ಮಳೆಗೆ, ಗಾಳಿಗೆ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಸದ್ಯ ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯಲ್ಲಿ ಆ ಭಾಗದ ಜನರಿರುವಂಥದ್ದು. ರಾಜ್ಯಕ್ಕೆ ಅಧಿಕೃತವಾಗಿ ಮುಂಗಾರು ಮೇ 26ಕ್ಕೆ ಎಂಟ್ರಿ ಆಗುತ್ತೆ. ಅಂದ್ರೆ ರಾಜ್ಯಕ್ಕೆಲ್ಲ ಕೇರಳಕ್ಕೆ ಮೊದಲು ಮುಂಗಾರು ಪ್ರವೇಶ ಆಗುವಂಥದ್ದು. ಸೊ ಮೇ 26ಕ್ಕೆ ಕೇರಳಕ್ಕೆ ಮೊದಲು ಪ್ರವೇಶ ಆಗುತ್ತೆ. ಅದಾದಂತಹ ವಾರಗಳ ಅಂತರದಲ್ಲೇ ರಾಜ್ಯಕ್ಕೂ ಕೂಡ ಮಳೆ ಪ್ರವೇಶ ಆಗುತ್ತೆ, ಅಂದ್ರೆ ಮುಂಗಾರು ಮಳೆ ಪ್ರವೇಶ ಆಗುತ್ತೆ. ಸೊ ಅದಾದ್ಮೇಲೆ ಅಬ್ಬರ ಇನ್ನೂ ಜಾಸ್ತಿ ಇರುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಏನು ವಾತಾವರಣ ತುಂಬಾ ಕೂಲ್ ಆಗಿರುವಂಥದ್ದು. ಬಿಸಿಲಿನಿಂದ ಬೇಸತ್ತು ಹೋಗಿರುವಂತಹ ಜನರಿಗೆ ಈ ವಾತಾವರಣ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ತರ್ತಾ ಇದೆ. ಅಂದ್ರೆ ಅತ್ತ ಮಳೆನೂ ಅಲ್ಲ, ಇತ್ತ ಬಿಸಿಲು ಇಲ್ಲ, ಸ್ವಲ್ಪ ಕೂಲ್ ವಾತಾವರಣ ಇರೋದ್ರಿಂದ ಜನಸಾಮಾನ್ಯರು ಕೂಡ ಕೊಂಚ ಮಟ್ಟಿಗೆ ನಿರಾಳರಾಗಿದ್ದಾರೆ. ಸೊ ಇದೇ ರೀತಿಯಾದಂತಹ ವಾತಾವರಣ ಇನ್ನೂ 3-4 ದಿನಗಳ ಕಾಲ ಮುಂದುವರಿಯುತ್ತೆ. ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೆಂಗಳೂರಿನಲ್ಲಿ ದಾಖಲಾಗ್ಲಿಕ್ಕಿದೆ. ಸೊ ಇನ್ನ 2 ದಿನಗಳ ಕಾಲ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಕೊಡಲಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ ಅನೇಕ ಜಿಲ್ಲೆಗಳಲ್ಲಿ, ರಾಜ್ಯದ 20ಕ್ಕೂ ಅಧಿಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ. ಸೊ ಮೇ 19ರವರೆಗೂ ಕೂಡ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಗಾಳಿಯ ವೇಗ ಜಾಸ್ತಿ ಇರುವಂತಹ ಕಾರಣ ಮೀನುಗಾರರ ಸುರಕ್ಷತೆಯ ದೃಷ್ಟಿಯಿಂದ ಅವರು ಏನು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮೇ 19ರವರೆಗೂ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿರುವಂತದ್ದು. ಅದರ ಜೊತೆಗೆ ಅನೇಕ ಕಡೆಗಳಲ್ಲಿ ಬಿಸಿ ಗಾಳಿ ಬರ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಸೊ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವಂತಹ ಪರಿಣಾಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಸೊ ಪೂರ್ವ ಮುಂಗಾರಿನ ಅಬ್ಬರವೇ ಹಿಂಗಾದ್ರೆ ಇನ್ನು ಮುಂಗಾರು ಹೆಂಗಿರುತ್ತಪ್ಪ ಅನ್ನುವಂತಹ ಆತಂಕದಲ್ಲಿ ಜನರಿರುವಂಥದ್ದು. ಜೊತೆಗೆ ಎಲ್ಲಿನೋ ಪರಿಣಾಮ ಈ ಸಲ ಅನೇಕ ಕಡೆಗಳಲ್ಲಿ ಬಿಸಿ ಗಾಳಿ ಬರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಶೆಕೆಯ ಪ್ರಮಾಣ ಏರಿಕೆ ಆಗುವಂತಹ ಜಾಸ್ತಿ ಕೂಡ ಇರುವಂಥದ್ದು. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸಲಹೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಸೊ ವೆದರ್ ಡಿಪಾರ್ಟ್ಮೆಂಟ್ ಪ್ರೆಡಿಕ್ಟ್ ಮಾಡಿರುವ ಪ್ರಕಾರ ಇನ್ನೊಂದು 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಮಳೆಯ ವಾತಾವರಣ ರಾಜ್ಯದ ಅನೇಕ ಜಿಲ್ಲೆಗಳಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಕೆಳಗಡೆ, ಅಂದ್ರೆ ಕೆಲವು ಕಡೆ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲೋದು, ಅಂದ್ರೆ ಮಳೆ ಬಂತು ಅಂತ ಹೇಳ್ಬಿಟ್ಟು ಮರಗಳ ಕೆಳಗೆ ನಿಲ್ಲೋದು, ಬಸ್ ಸ್ಟ್ಯಾಂಡ್ ನ ಸಮೀಪ ನಿಲ್ಲೋದು ಅಥವಾ ಆಸರೆಗೆ ಯಾವುದೋ ಒಂದು ಜಾಗದಲ್ಲಿ ನಿಲ್ಲೋದು, ಈ ರೀತಿಯಾಗಿ ಮಾಡಬೇಡಿ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಮರ ಉರುಳುತ್ತೆ, ಗಾಳಿ ಬಂದಂತಹ ಸಂದರ್ಭದಲ್ಲಿ ಯಾವ ಶೆಡ್ ಹಾರಿ ಹೋಗುತ್ತೆ ಹೇಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ಒಂದು ಜಾಗೃತಿಯ ದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ನಿಲ್ಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥದ್ದು. ಗಾಳಿಯ ವೇಗ ಕೂಡ ಜಾಸ್ತಿ ಇರುತ್ತೆ. ಸೊ ಸುಮ್ಮನೆ ಮಳೆ ಬಂದಂತಹ ಸಂದರ್ಭದಲ್ಲಿ ಹೊರಗಡೆ ಬಾರದೇ ಇದ್ರೆ ಒಳ್ಳೆಯದು ಅನ್ನುವಂತಹ ಒಂದು ಸಲಹೆ ಕೂಡ ವ್ಯಕ್ತ ಆಗಿದೆ. ಸೊ ಇದೇ ರೀತಿಯಾದಂತಹ ಅಭಿಪ್ರಾಯವನ್ನ, ಅಂದ್ರೆ ಇನ್ನೂ 2-3 ದಿನಗಳ ಕಾಲ ಮಳೆ ಇದೇ ರೀತಿಯಾಗಿ ಇರುತ್ತೆ. ಸೊ ಆದಷ್ಟು ಎಚ್ಚರಿಕೆಯಿಂದ ವಹಿಸುವುದು ಅಗತ್ಯ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.